ನಮಸ್ಕಾರ. ನೋಡಿ, ನಾವಿವತ್ತು ಆಲ್ಕೆಟ್ರಾಸ್ ಅಂತ ಹೇಳುವಂಥ ಸ್ಯಾನ್ ಫ್ರಾನ್ಸಿಸ್ಕೋದ ಹತ್ತಿರ ಇರುವಂತಹ ಒಂದು ಜೈಲು, ಅಂದರೆ ಅದು ಹಿನ್ನೀರಿನಲ್ಲಿ ಇರುವಂಥ ಜೈಲು. ಅದನ್ನು ನೋಡಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಹಾಗೆ ಬಹಳ ವಿಶೇಷತೆಗಳಿಂದ ಕೂಡಿದಂಥ ಜಾಗ ಅಂತ. ಅದು ಏನೆಲ್ಲ ಇದೆ ಹೇಗೆ ಅಂತ ಹೇಳಿಕೊಂಡು ನಾನು ನಿಮಗೆ ಮತ್ತೆ ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ. ನಮ್ಮ ಇಲ್ಲಿಂದ ಪ್ರಯಾಣವನ್ನು ನಾವು ಪ್ರಾರಂಭ ಮಾಡಿದೆವು. ಒಂದು 35 ಮೈಲು ದೂರ, ಅಂದರೆ ನಮ್ಮ ಮನೆಯಿಂದ. ಹಾಗೆ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಪ್ರಯಾಣ ನೋಡಿ. ಇದು ಬೇ ಬ್ರಿಡ್ಜ್ ಅಂತ ಹೇಳಿಕೊಂಡು, ಇದು ತುಂಬ ಉದ್ದವಾದಂಥ ಬ್ರಿಡ್ಜ್. ಸಾಧಾರಣ ನಮ್ಮ ಇಲ್ಲಿಂದ ಪಶ್ಚಿಮಕ್ಕೆ ಕಾಣುವಂಥ ಬ್ರಿಡ್ಜು. ಇಲ್ಲಿಂದ ನಾವು ನಿಂತ ಜಾಗದಿಂದ ಇದು ಅಲ್ಲಿಂದ ಮುಂದೆ ಹೊಂದಿಕೊಳ್ಳಿ. ಇದು ಪಿಯರ್ ಅಂತ ಹೇಳ್ತಾರೆ ಇದನ್ನು. ಹಾಗೆ ಈ ಪಿಯರ್ಗಳ ಮುಖಾಂತರವಾಗಿ ನಾವು ಆ ಜಾಗಕ್ಕೆ ಹೋಗಬೇಕು. ಆಲ್ಕೆಟ್ರಾಸ್ಗೆ ಹೋಗುವಂತಹ ಈ ಕ್ರೂಸನ್ನು ಹಿಡಿಯಲು ಇದರಲ್ಲಿ ನಾವು ಒಳಗೆ ಹೋಗಬೇಕಾಗ್ತದೆ. ನೋಡಿ, ಪ್ರತಿ ಸಾಧಾರಣ 39-40 ಪಿಯರ್ ಒಟ್ಟು ಇದೆ. ಪಿಯರ್ ಅಂತ ಹೇಳಿದರೆ ನಾವು ಈ ಜಟ್ಟಿ ಅಂತ ಹೇಳ್ತೇವಲ್ಲ, ಅಂಥ ನಮೂನೆ ಅಂತ. ಇದು ನಮ್ಮ 3:20ಕ್ಕೆ ನಮ್ಮ ಟೈಮ್ ಆಗಿತ್ತು. ಇದು ನಾವು ಅಲ್ಲಿಗೆ ತಲುಪುವಾಗ ಸ್ವಲ್ಪ ಲೇಟ್ ಆಗೋಯಿತು. ಹಾಗಾದ ಕಾರಣ ನಮಗೆ ರೆಡ್ ಮಾರ್ಕ್ ಹಾಕಿ ಕೊಟ್ಟಿದ್ದಾರೆ. ಇನ್ನೀಗ ಯಾವುದಾದ್ರು ಜಾಗ ಇರುವಂಥ ಕ್ರೂಸಿನಲ್ಲಿ ನಮ್ಮನ್ನು ಬಿಡ್ಬೋದು, ನೋಡುವ. ಹೇಗಾದರೂ ಟಿಕೆಟ್ ಆಗಿದೆ, ಒಂದು ಟಿಕೆಟಿಗೆ $55. ಹಾಗೆ ತುಂಬ ರಶ್ ಇರಲಿಲ್ಲ, ಅದಾಕಿತ್ತಷ್ಟೇ. ಒಂದೊಂದು ಕ್ರೂಸಿನಲ್ಲಿ ಸಾಧಾರಣ ಹೆಚ್ಚು ಕಡಿಮೆ ಒಂದು 350 ಜನ ಹೋಗಲಿಕ್ಕೆ ಆಗ್ತದೆ. ನೋಡಿ, ಇದು ಈ ಕ್ರೂಸ್ ಆ ಕಡೆಯಿಂದ ಈಗ ಬಂದಿದ್ದು. ಒಂದು ಸಾಧಾರಣ 1/4 ಗಂಟೆಗೊಂದು ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಒಳ್ಳೆ ಪ್ರವಾಸಿಗರು ತುಂಬ ಮಂದಿ, ಸಾಧಾರಣ ವರ್ಷಕ್ಕೆ 15 ಲಕ್ಷ ಮಂದಿ ಒಟ್ಟು ಬರ್ತಾರೆ ಅಂತ ನಮಗೆ ಗೊತ್ತಾಯಿತು. ಇದು ನಾವು ನಮ್ಮನ್ನು ಒಳಗೆ ಹೋಗಲಿಕ್ಕೆ ಬಿಟ್ಟರೆ ಹಾಗೆ ಸೀದಾ ಮೇಲಿನ ಇದಕ್ಕೆ ಕೆಳಗೆ ನಾವು ಇಲ್ಲಿ ವಿಶಾಲವಾದಂಥ ಜಾಗದ ಕಾರಣ ನಮಗೆ ವೀಕ್ಷಣೆ ತುಂಬ ಸುಂದರ ವೀಕ್ಷಣೆ ಮಾಡೋದಕ್ಕೆ ಅನುಕೂಲವಾಗ್ತದೆ. ಎಷ್ಟು ಬಂದಿದ್ರು ಅಲ್ಲಿ ಇಟ್ಟಿಲ್ಲ ಅಂತ ಆಗುವಂಥ ಪ್ರಶ್ನೆ ಇಲ್ಲ. ಒಂದು ನಿಂತುಕೊಂಡೇ ನಮಗೆ ಹೋಗಲಿಕ್ಕೆ ಅಲ್ಲಿ ಖುಷಿ ಆಗ್ತದೆ. ನೀವು ಸೀಟು ಕುಳಿತುಕೊಳ್ಳುವಂಥದ್ದಲ್ಲಿ ಪ್ರಶ್ನೆ ಇಲ್ಲ. 1.5 ಕಿಲೋಮೀಟರ್ ಅಲ್ಲ, ದೊಡ್ಡ ಸಂಗತಿದ್ದೇನಲ್ಲ. ನೋಡಿ, ಅದು ಆಚೆದ್ದು ಗೋಲ್ಡನ್ ಗೇಟು ಅಲ್ಲಿ ಕಾಣ್ತದೆ ಎಲ್ಲ. ಆಚೆದು ಗೋಲ್ಡನ್ ಗೇಟು. ನಾವೀಗ ಪ್ರಯಾಣ ಪ್ರಾರಂಭ ಆಯಿತು ನಮ್ಮದು. ಇದು ಅಷ್ಟೇ, ಒಂದು 1/4 ಗಂಟೆ 10 ಮಿನಿಟು ಜಾಸ್ತಿ ಅಂತ ಹೇಳಿದರೆ. ದೊಡ್ಡ 4 ಎಲ್ಲ ಬದಿಯಿಂದಲೂ ಇದಕ್ಕೆ ಸಮುದ್ರ ಕವರಾದ ಕಾರಣ ಈ ಜೈಲು ನಮ್ಮ ಅಂಡಮಾನು ಜೈಲು ಅದರ ಹೋಲುವಂತಹದ್ದು. ಇಲ್ಲಿ ಪ್ರಾರಂಭದಲ್ಲಿ ಜಾಗ ಮಿಲಿಟ್ರಿ ಕ್ಯಾಂಪಿನ ಜಾಗ ಆಗಿತ್ತು. ಮತ್ತು ಇದನ್ನು ಕೈದಿಗಳನ್ನು ತಂದಿಸಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿ ಅದು ಅಂತ ಹೇಳಿಕೊಂಡು
1934ರಿಂದ ಇದನ್ನು ಜೈಲಾಗಿ ಪರಿವರ್ತಿಸಿದಂಥದ್ದು. 1800ರಲ್ಲಿ ಅವರದ್ದು ಆರ್ಮಿ ಫೋರ್ಟ್ ಅಂತ ಹೇಳಿಕೊಂಡು ಇದು ಚಾಲ್ತಿ. ಮತ್ತು 63ರಿಂದ ನಂತರ ಇದನ್ನು ನ್ಯಾಷನಲ್ ಪಾರ್ಕ್ ಆಗಿ, ಅಂದರೆ ಮ್ಯೂಸಿಯಂ ಆಗಿ ಇದನ್ನು ಪರಿವರ್ತಿಸಿದರು. ಹಾಗೆ ಇದರ ಇತಿಹಾಸ ಹಾಗೆ ಹೇಳ್ತದೆ. ಮತ್ತು ಅದರಿಂದ ದೊಡ್ಡ ಮಾಹಿತಿ ಅಲ್ಲಿ ಬರೆದಿಟ್ಟಂಥ ಅಲ್ಲಿ ನಮಗೆ ಗೋಚರಿಸುವಂಥದ್ದು. ಮತ್ತು ಅಲ್ಲಿ ಹೋದ ಮೇಲೆ ತುಂಬ ವಿಶೇಷತೆಗಳು ಇದೆ ಅಂತ ಹೇಳಿದ್ದಾರೆ. ಹಾಗೆ ಆದ ಕಾರಣ ನೋಡುವ, ನಾವು ಒಳಗೆ ಹೋಗಿ ಏನೆಲ್ಲ ಅಂತ ಆದಷ್ಟು ನನ್ನ ಸಾಮರ್ಥ್ಯಕ್ಕೆ ಸರಿಯಾಗಿ ನಾನು ತೋರಿಸಿಕೊಡ್ತೇನೆ. ನೋಡ, ನನ್ನಿಂದ ಅಷ್ಟು ನೋಡಿ. ಇಲ್ಲಿ ನಾವಿವಾಗ ಇದರಿಂದ ಇಳಿದೆವು. ಹಾಗೆ ಇಲ್ಲಿಂದ ಹೊರಗೆ ಬಂದಾಗ ನಮ್ಮಾಗೆ ಬಂದಂಥ ಅದೆಷ್ಟೋ ಮಂದಿ ಪ್ರವಾಸಿಗರು ಅಲ್ಲಿ ಕೆಲವರಿಗೆ ಇದರ ವಿವರಣೆಯನ್ನು ಕೊಡ್ತಾಯಿದ್ರು. ಅವರ ಜೊತೆಯಲ್ಲಿ ನಾವು ಸ್ವಲ್ಪ ಹೊತ್ತು ನಿಂತೆವು, ಹೇಳಿದೆವು. ಮತ್ತು ನಾವು ಸ್ವಲ್ಪ ವೇಗವಾಗಿ ಮುಂದುವರಿತೆವು. ಹಾಗಾದ ಕಾರಣ ನಮಗೆ ಆದಷ್ಟು ಬೇಗ ನೋಡಿ ಮನೆ ಕಡೆಗೆ ಪುನಃ ತಲುಪಬೇಕು. ಅಲ್ಲಿಗೆ ಸ್ವಲ್ಪ ಲೇಟ್ ಆಗಿತ್ತು, ಬೇರೆಂತ ಇಲ್ಲ. ನಾವು ಅಲ್ಲಿಗೆ ತಲುಪುವಾಗಲೇ 4 ಗಂಟೆ ಕಳೆದಿದೆ ನೋಡಿ. ಇದೆಲ್ಲ ಹೊರಗಿನ ಭಾಗ. ಮತ್ತು ಇನ್ನು ಮುಂದೆ ಹೋಗುವಂಥ ಜಾಗ ಇದು. ಇಲ್ಲಿ ಈ ಜಾಗವನ್ನು ಫಿರಂಗಿ ಇಟ್ಟು ಕಾಯುವಂಥ ಜಾಗ. ಇಲ್ಲಿ ಗೊತ್ತಾಯ್ತಲ್ಲ, ಇಲ್ಲಿ ಇದರ ಸೆಕ್ಯೂರಿಟಿಗೆ ಇದು ನೋಡಿ. ಇಲ್ಲಿ ಈ ಜಾಗ ತಗೊಳ್ಳಿ, ಆ ಕಿಟಕಿಯಿಂದ ಫಿರಂಗಿಯ ನಳಿಗೆ ಅದಕ್ಕೆ ಸೆಟ್ ಆಗಿರುವಂತಹದ್ದು. ಇಲ್ಲಿ ಪ್ರತಿಯೊಂದು ಕಲ್ಲಿಗೂ ಇತಿಹಾಸವನ್ನು ಸಾರಿ ಹೇಳುವ ರೀತಿ ಕಾಣ್ತಾ ಇದೆ. ಇದು ಆ ದ್ವೀಪದ ಒಂದು ಚಿತ್ರವನ್ನು ಹಾಕಿದ್ದಾರೆ ನೋಡಿ. ಎಲ್ಲ ಇದನ್ನು ಇತಿಹಾಸದಲ್ಲಿ ಶ್ರದ್ಧೆ ಮತ್ತು ಸ್ವಲ್ಪ ತಿಳಿದವರಿಗೆ ಆದರೆ ಇದು ಒಳ್ಳೆಯ ವಿಷಯವೇ ಅಲ್ಲ. ನನಗೆಲ್ಲ ದೊಡ್ಡ ಬೇರೆ ವಿಶೇಷ ಮಾಹಿತಿಗಳಂತೂ ನನಗೇನು ಇದರಲ್ಲಿ ಗೊತ್ತಿರಲಿಲ್ಲ. ಮೊದಲು ಇಲ್ಲಿಗೆ ಬಂದ ಮೇಲಷ್ಟೇ ನನಗೆ ತಿಳಿದಂಥದ್ದು. ನೋಡಿ, ಇಲ್ಲಿ ಫಿರಂಗಿಯನ್ನಿಟ್ಟು ಈ ರೀತಿ, ಅದೀಗ ನಾನು ಆಗ ತೋರಿಸಿದ್ದು ಹೊರಗಿನ ಭಾಗ, ಇದು ಒಳಗಿನ ಭಾಗ ಆಗಿದೆ. ನಾವು ಹಾಗೆ ಅಲ್ಲಿಂದ ಮುಂದೆ ನೋಡಿ ಹೇಗೆ ಹೊರಗಿನ ದೃಶ್ಯಗಳನ್ನು ಯಾವ ರೀತಿ ಕಾಣಬಹುದು ನೋಡಿ. ಇದು ಈ ಕೈದಿಗಳು ಒಂದು ವೇಳೆ ಅಲ್ಲ, ಸತ್ತ ಕೈದಿಗಳನ್ನು ಇಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಇಲ್ಲಿ ಮಾಡ್ತಿದ್ರು ಅಂತ ಮಾಡುವಂಥ ಜಾಗ. ಅಲ್ಲಿ ನೋಡಿ, ಆಚೆಗೆ ಅಲ್ಲಿ ಪೆಟ್ರೋಲ್ ಟ್ಯಾಂಕಿನ ಥರ ನಿಮಗೆ ಕಾಣ್ತದಲ್ಲ, ಆ ಜಾಗದಲ್ಲಿ ಅವರನ್ನು ಇಡ್ತಿದ್ರು ಅಂತ. ಬಟ್ ಅತಿ ಉಗ್ರ ಕೈದಿಗಳನ್ನು ಇಲ್ಲಿಗೆ ತರುತ್ತಿದ್ದರು. ಅಂದರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕೈದಿಗಳನ್ನು ಕೊಂಡೋಗಿ ಅಂಡಮಾನ್ನಲ್ಲಿ ಇಡ್ತಿದ್ರು ಅಂತ ಹೇಳ್ತಿದ್ರು. ಅದೇ ರೀತಿ ಇಲ್ಲಿ ಇದು ಅದರಿಂದಲೂ ಸ್ವಲ್ಪ ಹೆಚ್ಚು ಕಾಣಿಸ್ತಾ ಇದೆ. ಆದರೆ
ಇಲ್ಲಿ ಬೇರೆಂತ ಇದಲ್ಲ, ಈ ಚಳಿ ಪ್ರದೇಶ ಆದ ಕಾರಣ ಒಂದು ಸ್ವಲ್ಪ ಕಷ್ಟ ಅಲ್ಲದೆ ಬೇರೆ ಆ, ಮಲಗಿಕೊಳ್ಳಿಕ್ಕೆಲ್ಲ ಅವರಿಗೆ ನೋಡುವಾಗ ಒಂದೊಂದು ಕೋಣೆ ಬಿಟ್ಟಾಗೆ ಕಾಣ್ತದೆ ನಮಗೆ. ನೋಡಿ, ನಾವೀಗ ಜೈಲಿನ ಒಳಗಡೆಗೆ ಬಂದೆವು. ಒಳಗಡೆಗೆ ಬಂದು ಅಲ್ಲಿಂದ ಒಂದೊಂದು ಹೆಡ್ಫೋನ್ ಕೊಡ್ತಾರೆ ನಮಗೆ, ಗೈಡ್ ಅಂತ ಹೇಳಿದರೆ ಇದೇ ಈ ಜೈಲಿನ ಒಳಗಿದ್ದಂತಹ ಕೈದಿಗಳ ಮೂಲ ಸ್ವರದಿಂದಲೇ ಅವರೇ ಗೈಡ್ ಮಾಡುವಂಥದ್ದು. ಅದೊಂದು ಅದ್ಭುತ ಅನುಭವ ಇದು. ಹಾಗೆ ವಾಪಸ್ಸಲ್ಲಿ ನಾವು ಪುನಃ ಹಿಂದಿರುಗಿ ಬರುವಾಗ ಅದನ್ನು ಕೊಟ್ಟು ಬರಬೇಕು. ಹಾಗೆ ಎಲ್ಲ ಪ್ರತಿ ನಾವು ನೋಡಿದಂತಹ ಸ್ಥಳದಿಂದ ಕೂಡಲೇ ಅಲ್ಲಿಯದ್ದು ನಮಗೆ ಆಟೋಮೆಟಿಕ್ಕಾಗಿ ಅದು ಇದಾಗ್ತಾ ಹೋಗ್ತದೆ. ನೋಡಿ, ಇದು ಇಲ್ಲಿ ಈ 3 ಜನ ಅತ್ಯುಗ್ರ ಕೈದಿಗಳು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಜಾಗದ ದೊಡ್ಡ ಇತಿಹಾಸ ಅದ್ವಿ ಅಂತ ಹೇಳಿದರೆ, ಅಡಿಗೆ ಮಾಡಲಿಕ್ಕೆ ಕೊಟ್ಟಂತಹ ಅಡಿಗೆಯ ಚಮಚಗಳು ಮತ್ತು ಕೆಲಸಕ್ಕೆ ಅಲ್ಲಿಂದ ಕದ್ದುಕೊಂಡು ಬಂದಂತಹ ಕಬ್ಬಿಣದ ಸಣ್ಣ ಸಣ್ಣ ವಸ್ತುಗಳಿಂದ ಇವರು ರಂಧ್ರ ಕೊರೆದು ಅಲ್ಲಿಂದ ಹೊರಟದ್ದು. ಮತ್ತು ತಲೆಗೆ ಅವರು ಈ ಟಿಶ್ಯೂ ಪೇಪರ್ನ ಮೂಲಕ ಅದರಲ್ಲಿ ಗೋಲಾಕಾರ ಮಾಡಿ ಅದಕ್ಕೆ ಅವರದ್ದೇ ತಲೆ ಕೂದಲನ್ನು ಜೋಡಿಸಿ ಡಮ್ಮಿ ಇದು ಮಾಡಿ ಅದಕ್ಕೆ ಬೆಡ್ಶೀಟ್ ಹೊದಿಸಿ ಅವರು ಹೋದ್ದು ಅಂತ ತಿಳಿಸ್ತಾರೆ. ನೋಡಿ, ಅಲ್ಲಿ ಕಾಣುವಂಥ ರಂಧ್ರ ಉಂಟಲ್ಲ, ಆ ರಂಧ್ರವೇ ಇವರು ಎಸ್ಕೇಪ್ ಆದ ಜಾಗ. ನೋಡಿ, ಅಲ್ಲಿ ಸೂಕ್ಷ್ಮವಾಗಿ ನೋಡಿ ಅವಳಿ ಆ ಜಾಗದಿಂದ ಆಯ್ತಲ್ಲ. ನೋಡಿ, ಅಲ್ಲಿ ತಲೆಬುರುಡೆ ಅವರು ಬೆಡ್ಶೀಟ್ ಹೊದಿಸಿ ಎಷ್ಟು ಚೆಂದಕ್ಕೆ ಇರಿಸಿದ್ದಾರೆ ಅಂತ. ಬಹಳ ಅಂತೂ ಈ ತನಕ ಅಲ್ಲಿಂದ ಹೇಳಿದಂಥವರು ಎಲ್ಲಿ ಇದ್ದಾರೆ, ಏನಾಗಿದ್ದಾರೆ, ಸತ್ತಿದ್ದಾರೆ, ಉಳಿದಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಹಾಗೆ ಇವತ್ತಿಗೂ ಅದು ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಮತ್ತು ಇದರಲ್ಲಿ ಬೇಕಾದರೆ ಅದರಲ್ಲಿ ಒಬ್ಬ ಪಿಯಾನೋ ಬಾರಿಸ್ತಾ ಇದ್ದ, ಮತ್ತೊಬ್ಬ ಮಲಗಿಕೊಂಡು, ಹೀಗೆಲ್ಲ ಈ ಗಾರ್ಡ್ ಬರುವ ಸಮಯದಲ್ಲಿ ಇಂಥ ನಾಟಕಗಳನ್ನೆಲ್ಲ ಆಡಿ ಒಂದು 6 ತಿಂಗಳಿನ ಸಾಧನೆಯಿಂದ ಅವರು ಹೊರಗೆ ಓಡಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲಿ ತಿಳಿದು ಬರ್ತಾ ಇದೆ. ಮತ್ತು ಇದರಲ್ಲಿ ತುಂಬ ಪ್ರತಿಭಾವಂತ ಕೈದಿಗಳು ಅವರ ಪ್ರತಿಭೆಗಳನ್ನು ಅಲ್ಲಿ ತೋರಿಸಿಕೊಟ್ಟಂತಹ ಚಿತ್ರಕಲಾವಿದರು, ಅದು ಮತ್ತು ಕಾದಂಬರಿಕಾರರು ಅಂಥವರು ಇಲ್ಲಿ ಅವರ ಇದನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾದ ಕಾರಣ ನೋಡಿ, ಇದು 3 ಅಂತಸ್ತಿನ ಜೈಲು. ಇದು ನಾವು ಹೋಗುವಾಗ ಒಂದಷ್ಟು ಸ್ವಲ್ಪ ಅದರ ರಿಪೇರಿ ಎಲ್ಲ ಆಗ್ತಾ ಇತ್ತು. ಮತ್ತು ಜೈಲು ಇದೇ ಥರದ ಕೋಣೆಗಳು. ಮತ್ತು ಮೇಲೆ ಎಲ್ಲ ತುಂಬ ನಾವು ಮೇಲೆಲ್ಲ ಹೋಗಲಿಲ್ಲ. ಅತ್ಯಂತ ದೊಡ್ಡ ವಿಶೇಷ ಇಡೀ ಈ ಜೈಲಿನ ವಿಶೇಷತೆ ಇರುವುದೇ ಈ 3 ಮಂದಿ ತಪ್ಪಿಸಿ ಹೋದ್ದು. ಮತ್ತೊಂದು ಜೈಲಿನಲ್ಲಿ ಒಂದು ದೊಂಬಿಯಾಗಿತ್ತು. ದೊಂಬಿಯಾಗಿ ಅದರಲ್ಲಿ ಒಂದು 2 ಜನ ಜೈಲು ಸಿಬ್ಬಂದಿಗಳು ಹುತಾತ್ಮರಾಗಿದ್ದರು. ಮತ್ತು 4 ಮಂದಿ ಕೈದಿಗಳು ಅಲ್ಲಿ ಇದಾಗಿದೆ. ಇವರು ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಬೇಕಾಗಿ ಮಾಡಿದಂಥ ದೊಂಬಿ ಆಗಿತ್ತು. ಹಾಗೆ ಅವರು ಮಾಡಿದಂಥ ಅಲ್ಲಿ ಸರಳುಗಳನ್ನು ಬಗ್ಗಿಸಿ ಕಟ್ಟು ಮಾಡಿ ಎಲ್ಲ ಮಾಡಿದ. ಆವಾಗ ಯಾರೋ ಒಬ್ಬ ಸಿಬ್ಬಂದಿಗೆ ಕಂಡು ಅವರ ಪ್ರಯತ್ನವನ್ನು ವಿಫಲಗೊಳಿಸಿದರು. ನೋಡಿ, ಎಲ್ಲ ಈಗ ಇದರ ಒಳಗಿರುವಂಥ ಅದ್ಭುತ ಪ್ರತಿಭೆಗಳಿದ್ದೇವೆ ಅಂತ ಹೇಳಿದೆಲ್ಲ, ಅಂಥವರ
ಸಾಧನೆಗಳನ್ನು ಅಲ್ಲಿ ಅದನ್ನು ತೋರಿಸ್ತಾರೆ. ಬರೀ ಒಳ್ಳೆಯದನ್ನು ಕೆಟ್ಟದನ್ನು ಎರಡರನ್ನು ನಮಗೆ ನೋಡ್ಬೋದು. ಆದರೆ ನಿತ್ಯ ಒಳ್ಳೆ ಪ್ರವಾಸಿಗರು ದಂಡು ಬರುವಂತಹ ಜಾಗ ಇದು. ನಾವು ಇಲ್ಲಿಗೆ ಬರಲಿಕ್ಕೆ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾಯಿದ್ದೆವು. ಹಾಗೆ ನಮಗೆ ಅಲ್ಲಿ ಟಿಕೆಟ್ ಎಲ್ಲ ಸಿಗಲಿಲ್ಲ. ಆದರೆ ಕೊನೆಗೆ ನೋಡಿ, ಇದು ಆ ಜೈಲಿನ ಈ ಕಂಬಿಯನ್ನು ಅವರು ಬಗ್ಗಿಸಿ ಇದರಲ್ಲಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಿದಂತಹದ್ದು. ಹಾಗೆ ನೋಡಿ, ಅದು ಇವತ್ತಿಗೂ ಅದನ್ನು ಮಾಡಿಟ್ಟಿದ್ದಾರೆ. ಒಳ್ಳೆ ಅದೇ ಇವರು ಇದಾದ ಬಗ್ಗೆ ಅಂಥದ್ದನ್ನೆಲ್ಲ ಎಲ್ಲ ಪ್ರತಿಯೊಂದು ಇವತ್ತಿಗೂ ಅದನ್ನು ಸಾಕಿ ಸಮೇತವಾಗಿ ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ಮನದಟ್ಟಾಗುವ ಹಾಗೆ ಜೋಡಿಸಿಟ್ಟದ್ದು, ಅದನ್ನು ಮೆಚ್ಚಲೇಬೇಕು. ಭಾರಿ ತುಂಬ ಒಂದು ಹೆಚ್ಚು ಕಡಿಮೆ 60-70 ವರ್ಷದ ಒಳಗೆ ನೋಡಿ. ಇದೊಂದು ಹೊರಗಿನ ಭಾಗವಾಗಿ ಕುಳಿಯೋದು ಅವರಿ ಇದೇ ಜನಗಳು, ಇವರು ಕೈದಿಗಳಿ. ಆದರೆ ನಮಗೆ ನೋಡುವಾಗ ಒಂದು ರೀತಿಯ ಮನಸ್ಸಿನಲ್ಲಿ ತುಂಬ ನೋಡಿ, ಇದು ಅತ್ಯುಗ್ರ ಕೈದಿಗಳು ನಿಲ್ಲುವಂಥ ಜಾಗ. ಅಂದರೆ ಇನ್ನೂ ಸಹ ಕೈದಿಗಳಿಗೆ ತೊಂದರೆ ಮಾಡಿಕೊಂಡು ಇಂಥವರನ್ನೆಲ್ಲ ಅವರ 24 ಗಂಟೆಯು ಕೈ ಕಾಲಿಗೆ ಸಂಕಲ ಬಿಗಿದುಕೊಂಡು ಇರುವಂತಹ ಜಾಗ. ಮತ್ತು ಇದು ಅವರಿಗೆ ಲೈಬ್ರರಿ, ಕೈದಿಗಳಿಗೆ ಪುಸ್ತಕ ಓದುವುದಕ್ಕೆ ಮತ್ತು ಸ್ವಲ್ಪ ಹೊರಗೆ ಬರೋದಕ್ಕೆ ಅಷ್ಟು ಅಲ್ಲಿ ಅಷ್ಟು ಅವಕಾಶ ಇದೆ ಅವರಿಗೆ. ನೋಡಿ, ಇಲ್ಲಿ ಬಂದು ಅವರಿಗೆ ಆಸಕ್ತಿ ಇರುವ ಕೆಲವಷ್ಟು ಮಂದಿ ಅಲ್ಲಿ ಲೈಬ್ರರಿಯ ಇದನ್ನು 12 ಸಲ ಇಡೀ ಓದಿ ಮುಗಿಸಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಅಷ್ಟು ಪುಸ್ತಕ ಓದುವ ಚಟ ಆ ಏರಿಯಾದಲ್ಲಿ ಜಾಸ್ತಿ ಕಾಣ್ಬೋದು. ನಮ್ಮ ಇಲ್ಲಿಂದ, ನಮ್ಮ ಭಾರತದಿಂದ ಅದಷ್ಟು ಜಾಸ್ತಿ ಇದೆ ಅಂತ ಲೈಬ್ರರಿಗಳೆಲ್ಲ ಸಿಕ್ಕಾಪಟ್ಟೆ ಇದೆ. ಮತ್ತು ಸ್ಪಂದಿಸ್ತಾರೆ. ಲೈಬ್ರರಿ ಮಾತ್ರ ಅಲ್ಲಿ ಉಳಿದು ಓದಿ ಬಹಳ, ನಾನು ಇದರಿಂದ ನಾನು ಅದರ ಸಂಚಿಕೆ ಮಾಡಲಿಲ್ಲ, ಅದು ಇದೆ ನನ್ನ ಹತ್ತಿರ. ಬಹಳ ಉತ್ತಮವಾದ ಲೈಬ್ರರಿಗಳು ಕಾಣಲಿಕ್ಕೆ ಕಾಣ್ತದೆ. ಪ್ರತಿಯೊಂದು ಸೆಲ್ಲಿನಲ್ಲಿಯೂ ಒಂದೊಂದು ವಿಶೇಷತೆಗಳನ್ನು ಸಾರಿ ಹೇಳ್ತಾ ಇತ್ತು. ನೋಡಿ, ಕೈದಿಗಳಿಗೆ ಕಾಲಿಗೆ ಸಂಕಲೆ, ಕೈಗನ್ನು ಹಿಂದೆ ಕಟ್ಟಿ ಯಾವ ರೀತಿ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿಕೊಂಡು ಅದು ತೋರಿಸ್ತಾ ಇದ್ದಾರೆ. ಎಲ್ಲ ಒಟ್ಟಿನಲ್ಲಿ ಈ ಜಾಗಕ್ಕೆ ಭೀಕರ ಕೈದಿಗಳನ್ನೇ ತರ್ತಾ ಇದ್ರು ಅಂತ ಅಷ್ಟು ಇಲ್ಲಿ ಬರ್ತಾ ಇದೆ. ಮತ್ತು ಇಲ್ಲಿಂದ ತಪ್ಪಿಸಲಿಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ಕೊಂಡು, ಆದರೂ 3 ಜನ ತಪ್ಪಿಸಿದರು. ಮತ್ತು ಸಿಕ್ಕಾಪಟ್ಟೆ ಇಲ್ಲಿಗೆ ಖರ್ಚು ಜಾಸ್ತಿ ಬರ್ತದೆ ಇದರ ಮೇಂಟೆನ್ಸಿಗೆ ಇಲ್ಲಿ. ಹಾಗಾದ ಕಾರಣ 63ರಿಂದ ಈ ಜಾಗವನ್ನು ನ್ಯಾಷನಲ್ ಪಾರ್ಕ್ಗೆ ಹಸ್ತಾಂತರಿಸಿ ಇಲ್ಲಿ 69-70ರಲ್ಲಿ ಮೂಲ ನಿವಾಸಿಗಳು ಅಲ್ಲಿ ಧರಣಿ ಕುಳಿತಿದ್ರು ಅಂತ ಅದು ನಮಗೆ ಗೊತ್ತಾಗ್ತದೆ. ನೋಡಿ, ಇವಾಗ ನಾವು ನಮ್ಮ ಹೆಡ್ಫೋನನ್ನು ಅವರ ಕೈಗೆ ವಾಪಸ್ಸು ಹಿಂದಿರುಗಿಸ್ತಾ ಇದ್ದೇವೆ. ಹಾಗೆ
ನಾವಿಲ್ಲಿ ಜೈಲಿನ ಒಳಗಿನ ಭಾಗ ನೋಡುವಂಥದ್ದು ಅಷ್ಟು ಮುಗೀತು. ಇದು ಅವರು ಎಸ್ಕೇಪ್ ಆದಂಥ ಜಾಗ. ಅವರ ರೂಮಿನಿಂದ, ಅವರ ಸೆಲ್ಲಿನಿಂದ ಹೊರಗೆ ಬಂದು ಈ ಮುಖಾಂತರವಾಗಿ ಅವರು ಹೊರಗೆ ಹೋಗಿದ್ದಾರೆ. ಇದು ಅಲ್ಲಿ ಒಂದು ಕೆಲವೆಲ್ಲ ಇದೆಲ್ಲ ಜೈಲಿನಲ್ಲಿ ಕೊಡ್ತಾ ಇರುವಂಥ ಲೋಟಗಳು ಇಂಥದ್ದೆಲ್ಲ ಪರ್ಚೇಸ್ ಹೋದ ಅವರ ನೆನಪಿಗೆ ಏನಾದ್ರು ತಗೊಂಡು ಬರ್ತಿದ್ರೆ ಒಂದು ಅಂಗಡಿಗಳು ಏನಿದ್ದರೂ ತುಂಬ ದುಬಾರಿಯ ಸಾಧನಗಳು. ನಮಗೆ ಇದಕ್ಕೆ ಆಚೆಗೆ ಸಾನ್ ಫ್ರಾನ್ಸಿಸ್ಕೋ ಯಾವ ರೀತಿ ನಮಗೆ ಕಾಣ್ತದೆ ಅಂತ ನೋಡಿ. ಎಲ್ಲ ಇದು ಅಲ್ಲಿಯ ಸಮುದ್ರ ಬಾತು, ಈಗ ಅದು ತುಂಬ ಸಂಖ್ಯೆಯಲ್ಲಿ ಅದನ್ನೇ ಕಾಣ್ಬೋದು ನಾವಲ್ಲಿ. ಸಿಕ್ಕಾಬಟ್ಟೆ ಅದರ ಹರಟೆ ಅದು ಅವುಗಳ ಸಂಖ್ಯೆ ಒಂದು ಸಾವಿರ ಗಟ್ಟಲೆ, ಒಂದೆರಡಲ್ಲ. ಇಲ್ಲಿಂದ ನಾವು ಇನ್ನೀಗ ಕ್ರೂಜಿನ ಹತ್ತಿರಕ್ಕೆ ನಾವು ನಡೆದುಕೊಂಡು ಅಲ್ಲಿಗೆ ಕೆಳಗೆ ಇಳಿಯುವುದು. ಬರುವಾಗ ಮೇಲೆ ಏರಲಿಕ್ಕೆ ಹಾಗೆ ಸಾಧಾರಣ ಗಂಟೆ ಈಗ ಒಂದು 6 ಆಗ್ತಾ ಬಂತು ಹೆಚ್ಚು ಕಡಿಮೆ. ನೋಡಲಿಕ್ಕೆ ಒಳ್ಳೆ ಒಂದು ದಿನದ ಮಟ್ಟಿಗೆ ಒಂದು ಪಿಕ್ನಿಕ್ ಆಗಿ ಹೋಗುವಂಥ ಜಾಗಕ್ಕೆ ಒಳ್ಳೆ ಒಂದು ಪ್ರಾಶಸ್ತ್ಯ ಕೊಡುವಂತಹ ಜಾಗ ಇದು. ನಾವು ಕ್ರೂಸಿನ ಒಳಗಡೆ ಬಂದು ಸೇರಿದೆವು. ದೊಡ್ಡ ರಶ್ ಇರಲಿಲ್ಲ ಇವತ್ತು. ನಾವು ವಾಪಸ್ ಹಿಂದಿರುಗುವಾಗ ನೋಡಿ, ಅದೆಲ್ಲ ಸೋಲಾರ್ ಸಿಸ್ಟಮಿನಲ್ಲಿ ಅದಕ್ಕೆ ಪವರು ಅಲ್ಲಿ ಕೊಡ್ತಾ ಇದ್ದಾರೆ ಅವರು ಎಲ್ಲ. ಸೋಲಾರಿಗೆ ಬಹಳ ಪ್ರಾಧಾನ್ಯತೆ ಇದೆ ಅಲ್ಲಿ. ತುಂಬ ದಿಕ್ಕಿನಲ್ಲಿ ನಾವು ಸೋಲಾರ್ ಸಿಸ್ಟಮನ್ನು ಇದರಲ್ಲಿ ನೋಡ್ಬೋದು. ಯಾಕೆಂದರೆ ಈ ಕಾರ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ಗಳಾಗಿರ್ಬೋದು ಇಂಥದ್ದೆಲ್ಲ ಮೊನ್ನೆ ಒಂದು ದಿಕ್ಕಿನಲ್ಲಿ ಅದೇ 165 ಪಾಯಿಂಟು ಸೋಲಾರ್ ಸಿಸ್ಟಮ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ ಮಾಡಿರ್ತಾರೆ ನೋಡಿ. ಸಾಧಾರಣ ಏನು ಸಿಕ್ಕಾಬಟ್ಟೆ ಎಲ್ಲ ಬದಿಯಿಂದಲೂ ಅಳವಡಿಸಿರ್ತಾರೆ ಪ್ಯಾನಲ್. ಇನ್ನು ನಮಗೆ ಬೇರೊಂದು ಜಾಗಕ್ಕೆ ಹೋಗುವ ಪ್ಲ್ಯಾನ್ ಇತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ನಾವಂತ ಹೇಳಿದರೆ, ವಾತಾವರಣ ಕ್ಲಿಯರ್ ಇದೆ ಇವತ್ತು, ಮೋಡ ಏನಿಲ್ಲ. ಅಂದರೆ ಮೋಡ ಇದ್ದರೆ ಇಲ್ಲದಿದ್ದರೆ ಇದೆಲ್ಲ ಮೋಡದಿಂದ ಆವೃತವಾಗಿರುವಂಥ ಸಮಯವೇ ಜಾಸ್ತಿ. ಈಗ ನಾವು ಬಂದ ಸಮಯ ಈಗ ಇದು ಜುಲೈ, ಈ ಸಮಯದಲ್ಲಿ ಸ್ವಲ್ಪ ಆ ಮಟ್ಟಿಗೆ ಬೆಟರು. ಹಾಗೆ ನಮ್ಮ ಪ್ರಯಾಣವನ್ನು ಇವತ್ತಿನದನ್ನು ನಾವು ಇಲ್ಲಿಗೆ ಮುಗಿಸಿದರೂ ಆಯಿತು. ಹಾಗೇ ನನ್ನ ಈ ವಿಡಿಯೋ ಎಲ್ಲ ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ತಲುಪಿದೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಆದರೆ ನನಗೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ನನಗೊಂದು ಪ್ರೋತ್ಸಾಹಿಸಬೇಕು. ಹಾಗೆ ನೀವು ಪ್ರೋತ್ಸಾಹಿಸಿದ್ದಾದರೆ ನನಗೊಂದು ಇನ್ನು ಮುಂದೆಯೂ ಇಂಥದ್ದೇನಾದ್ರು ವಿಶೇಷತೆಗಳಿದ್ದರೆ ಒಂದು ಅವಕಾಶ ಆಗ್ತದೆ ತೋರಿಸಲಿಕ್ಕೆ. ನೋಡಿ ಎಲ್ಲೋ ಈಗ ನಾವು ನಮ್ಮ ಪಿಯರಿಗೆ ತಲುಪಿಕೊಂಡು ಬಂದೆವು. ನಮ್ಮ ಅಲ್ಲಿಂದ ನಾವು ಗೋಲ್ಡನ್ ಗೇಟು ನೋಡಬೇಕು ಅಂತ ಹೊರಟದ್ದು. ಆದರೆ ಇವತ್ತೀಗ ಹೇಗಾಗ್ತದೆ ಅಂತ ಒಂದು ಯೋಚನೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ತುಂಬ ಚಳಿ, ಗುಡ್ಡದ ತುದಿಯಲ್ಲಿ. ನೋಡುವ, ನಾಳೆ ಗೋಲ್ಡನ್ ಗೇಟ್ ಹೋದರೂ ಆಯಿತು ಅಂತ.
ನೋಡಿ ಈ ಪಿಯರ್ನ ಆಚೆ ಸೈಡು ನಾವು ನಿಂತ ಆಚೆ ಸೈಡ್ನ ಮತ್ತೊಂದು ಸೈಡು ಹಾಗೆ ಏನು ಆಯ್ತು. ಹಾಗಾದರೆ ನಾವು ಇಂದಿನ ವಿಡಿಯೋದಲ್ಲಿ